ಕಲಬುರಗಿ ನಗರದ ಜಯನಗರ ಶಿವಮಂದಿರದಲ್ಲಿಂದು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶಿವಪಾರ್ವತಿ ಕಲ್ಯಾಣೋತ್ಸವ ಹಾಗೂ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಟ್ರಸ್ಟ್ ಹಾಗೂ ಬಡಾವಣೆಯ ಮಹಿಳೆಯರಿಂದ ಶಿವಪಾರ್ವತಿ ಕಲ್ಯಾಣೋತ್ಸವ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ಜಿಸಿ ನಿಂಗಣ್ಣ ಪಲ್ಲಕ್ಕಿ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಸೂರ್ಯಕಾಂತ್ ಕೆಬಿ, ಸಿದ್ದಲಿಂಗ ಗುಬ್ಬಿ, ಬಸವರಾಜ್ ಮಾಗಿ, ಬಂಡಪ್ಪ ಕೇಸೂರ್, ಬಸವರಾಜ್ ಪುರ್ಮಾ, ಮಲ್ಲಯ್ಯ ಸ್ವಾಮಿ, ಗಂಗಾಧರ್ ಮಠ, ನಾಗರಾಜ್ ಕೋಬಾ, ಬಸವರಾಜ್ ಅನ್ವರ್ಕರ್, ಭೀಮಾಶಂಕರ್ ಶೆಟ್ಟಿ, ಎಂಡಿ ಮಠಪತಿ, ಗುರುಪಾದಪ್ಪ ಕಾಂತ, ಎಸ್ಡಿ ಸೇಡಂಕರ್, ವೀರಪ್ಪ ಹುಡುಗಿ, ಅಶೋಕ್ ಪಾಟೀಲ್, ಶಿವಕುಮಾರ್ ಪಾಟೀಲ್, ಅನುರಾಧ ಕುಮಾರಸ್ವಾಮಿ, ಸುಜಾತಾ ಭೀಮಳ್ಳಿ, ವಿಜಯ್ ಚೌಹಾಣ್, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಶೈಲಜಾ ವಾಲಿ, ಅನಿತಾ ನವಾಣಿ, ಸುಷ್ಮಾ ಮಾಗಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ದೇಶಿಸಿ ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಶಿವರಾತ್ರಿಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಜಯನಗರ ಶಿವಮಂದಿರದಲ್ಲಿ ಶಿವಪಾರ್ವತಿಯ ಕಲ್ಯಾಣೋತ್ಸವವನ್ನು ಬಹಳ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಅದೇ ರೀತಿ ಪಲ್ಲಕ್ಕಿ ಉತ್ಸವ ಕೂಡ ಬಹಳಷ್ಟು ಅದ್ದೂರಿ ಮತ್ತು ವಿಜೃಂಭಣೆಯಿಂದ ಜರುಗಿತು ಅಂತ ಹೇಳೋಕ್ಕೆ ಭಾಳ ಸಂತೋಷ ಪಡ್ತೀನಿ. ಇವತ್ತು ನಮ್ಮ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಪ್ರತಿ ವರ್ಷದಂತೆ ಸುಮಾರು ಅನೇಕ ವರ್ಷಗಳಿಂದ ಕೂಡ ಈ ಒಂದು ಶಿವಪಾರ್ವತಿ ಕಲ್ಯಾಣೋತ್ಸವ ಏನಿದು ಮಾಡ್ತಾ ಬಂದಿದ್ವಿ. ಅದೇ ರೀತಿ ಕೂಡ ಈ ವರ್ಷವೂ ಕೂಡ ನಮ್ಮ ಏನು ಸರತಿಯಂತೆ ನಾವು ಕೂಡ ಈ ವರ್ಷ ಕೂಡ ಭಾಳ ಅದ್ದೂರಿಯಿಂದ ಮಾಡಿದ್ವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮೆರವಣಿಗೆ ಚಾಲನೆ ನೀಡಿದಂಥ ನಮ್ಮವರೇ ಆದಂಥ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಾಹಿತಿಗಳು ಮತ್ತು ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಸಿ ನಿಂಗಣ್ಣವರು ಈ ಒಂದು ಮೆರವಣಿಗೆ ಚಾಲನೆ ಕೊಟ್ಟರು. ಅದೇ ರೀತಿ ಇಲ್ಲಿ ಬಂದಂಥ ಅನೇಕ ವಿವಿಧ ಬಡಾವಣೆಗಳು ಬಂದಂಥ ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು ಹಾಗೂ ತರುಣರಿರ್ಬೋದು ಮತ್ತು ಮಕ್ಕಳು ಕೂಡ ಬಹಳ ಅತ್ಯಂತ ಸಂತೋಷದಿಂದ ಈ ಒಂದು ಕಲ್ಯಾಣೋತ್ಸವದಲ್ಲಿ ಮತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅವರು ಕೂಡ ಸುಮಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅತ್ಯಂತ ಶ್ರಮ ಪಟ್ಟಿರೋ ಅಂತ ಹೇಳೋಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಈ ಒಂದು ಪರಂಪರೆಯನ್ನು ನಮ್ಮ ಹಿಂದೂ ಸಂಸ್ಕೃತಿಯ ಈ ಒಂದು ಪರಂಪರೆಯನ್ನು ಜೀವಂತವಾಗಿಡಬೇಕು ಮತ್ತು ಆ ಶಿವನ ಆರಾಧಕರಾದಂಥ ನಾವೆಲ್ಲರೂ ಕೂಡ ಶಿವಪಾರ್ವತಿಯ ಒಂದು ಕಲ್ಯಾಣೋತ್ಸವ ಮಾಡೋ ಮೂಲಕ ನಾವು ರಾಜ್ಯದಲ್ಲೇ ಒಂದು ಮೊಟ್ಟ ಮೊದಲಿಗೆ ಮಾಡುತ್ತಾ ಅದು ಮಾದರಿಯಾಗಿದೆ ಅಂತ ಹೇಳೋಕ್ಕೂ ಕೂಡ ನಾವು ಹೆಮ್ಮೆ ಪಡ್ತೀವಿ. ಪ್ರತಿ ವರ್ಷದಂತೆ ಕೂಡ ನಾವು ಇವತ್ತು ಸಾಯಂಕಾಲ ಕೂಡ ಇವತ್ತು ಸಂಗೀತ ಕಾರ್ಯಕ್ರಮ ಇರ್ಬೋದು, ಭಜನೆ ಇರ್ಬೋದು ಮತ್ತು ಅನೇಕ ಈ ನಮ್ಮ ಶಿವಮಂದಿರಕ್ಕೆ ಅನೇಕ ಸಾವಿರಾರು ಭಕ್ತಾದಿಗಳ ದಂಡು ಕೂಡ ಇವತ್ತು ಸಾಯಂಕಾಲ ಬರ್ತಾಯಿದೆ. ಬೇರೆ ಬೇರೆ ಬಡಾವಣೆ ಇರ್ಬೋದು, ಅನೇಕ ಈ ಜಿಲ್ಲೆಯ ಮತ್ತು ಈ ನಗರದ ಅನೇಕ ಬಡಾವಣೆಯಿಂದ ಬಂದು ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಸಾಯಂಕಾಲ ಬಂದು ದರ್ಶನ ಮಾಡುವಂಥದ್ದು ಇದು ಭಾಳ ಅತ್ಯಂತ ಸಂತೋಷ ಅಂತ ಹೇಳ್ಬೋದು. ಈ ಒಂದು ಪರಂಪರೆಯನ್ನು ನಾವು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ನ ಎಲ್ಲ ಹಬ್ಬಗಳಿರ್ಬೋದು, ಆಮೇಲೆ ಆಚರಣೆಗಳಿರ್ಬೋದು ಮತ್ತು ನಮ್ಮ ಸಂಸ್ಕೃತಿಯ ಮತ್ತು ನಮ್ಮದು ಏನದು ಹಿಂದೂ ಸಂಸ್ಕೃತಿಯ ಪರಂಪರೆ ಇದಾನ ಈ ಪರಂಪರೆ ನಾವು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತೊಮ್ಮೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.